ಬಿಬಿಎಂಪಿ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಬಿಬಿಎಂಪಿ ಗೆಲ್ಲೋದಕ್ಕೆ ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ. ಬಿಬಿಎಂಪಿ ಎಲೆಕ್ಷನ್ಗೆ ಕಾಯ್ತಿದ್ದವರಿಗೆಲ್ಲರಿಗೂ ಈಗ ಗುಡ್ ನ್ಯೂಸ್ ಬಂದಿದೆ. ಮಾಜಿ ಕಾರ್ಪೊರೇಟರ್ಗಳ ಸಭೆಯನ್ನ ಕರೆದಿದ್ದಾರೆ ಡಿಕೆ ಶಿವಕುಮಾರ್. 2015ರ ಬಿಬಿಎಂಪಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಂತ ಅಭ್ಯರ್ಥಿಗಳನ್ನ, ಇನ್ನು ಬಿಬಿಎಂಪಿಯ ಎಲ್ಲಾ ಮಾಜಿ ಸದಸ್ಯರ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಕೆಪಿಸಿಸಿಯಲ್ಲಿ ಇದೇ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಸಭೆ ನಡೆಯಲಿದೆ. ಬೆಂಗಳೂರಲ್ಲಿ ಬಿಬಿಎಂಪಿ ಎಲೆಕ್ಷನ್ ಗೆಲ್ಲೋದಕ್ಕೆ ಭರ್ಜರಿ ತಯಾರಿಯನ್ನ ಮಾಡ್ಕೊಂತಿದ್ದಾರೆ. ಮುಂಬರುವಂತ ಎಲೆಕ್ಷನ್ಗೆ ಇದು ಪೂರ್ವ ಸಿದ್ಧತೆಯ ಸಭೆ ನೋಡಿ. ಬಿಬಿಎಂಪಿ ವಿಭಜನೆ ಬಳಿಕ ಈಗ ಪಾಲಿಕೆಗಳಿಗೆ ಚುನಾವಣೆ ಆಗ್ತಿರುವಂತದ್ದು. ಬೆಂಗಳೂರು ನಗರದ 5 ಡಿಸಿಸಿ ಅಧ್ಯಕ್ಷರುಗಳಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಹಾಗಾದ್ರೆ ಬಿಬಿಎಂಪಿ ಎಲೆಕ್ಷನ್ ಯಾವಾಗ? ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಏನು ಅನ್ನೋ ಪ್ರಶ್ನೆಗಳು ಮೂಡುತ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಕನಸನ್ನು ಕಾಣ್ತಿರುವಂತ ಡಿಕೆ ಶಿವಕುಮಾರ್ ಅವರೀಗ ಚುನಾವಣೆಗೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಡೋದಕ್ಕೆ ಹೆಜ್ಜೆಯನ್ನ ಇಡ್ತಿದ್ದಾರೆ. ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಬಿಎಂಪಿ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಫುಲ್ ರೆಡಿ ಆಗ್ತಿದ್ದಾರೆ. ಒಂದು ಕಡೆಯಲ್ಲಿ ಬಿಬಿಎಂಪಿಯ ಈಗಾಗಲೇ ಇರುವಂತಹ ವಿಧೇಯಕ, ಗ್ರೇಟರ್ ಬೆಂಗಳೂರು ವಿಧೇಯಕ ಈಗಾಗಲೇ ಅಂಗೀಕಾರ ಪಡ್ಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಚರಣ್, ಈಗಾಗಲೇ ಬಿಬಿಎಂಪಿ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಯಾವಾಗ ಚುನಾವಣೆ ಆಗಬಹುದು? ಜೊತೆಯಲ್ಲಿ ಈಗ ಡಿಕೆ ಶಿವಕುಮಾರ್ ಕೂಡ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಸಭೆ ಮಾಡ್ತಾರೆ, ಏನೆಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತ? ಎಸ್ ಅಖಿಲೇಶ್, ಪ್ರಮುಖವಾಗಿ ಬಿಬಿಎಂಪಿ ಎಲೆಕ್ಷನ್ಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿರುವಂತದ್ದು. ಪ್ರಮುಖವಾಗಿ ಕಳೆದ 4-5 ವರ್ಷಗಳಿಂದ ಬಿಬಿಎಂಪಿ ಎಲೆಕ್ಷನ್ ನಡೆಸುವಂತೆ ಕೂಗು ಕೂಡ ಕೇಳಿ ಬಂದಿತ್ತು. ಆದ್ರೆ ಒಂದಿಷ್ಟು ವಿವಾದದ ಮಧ್ಯೆ ಎಲೆಕ್ಷನ್ ಅನ್ನ ನಡೆಸಲಿಕ್ಕೆ ಎಲ್ಲೋ ಸರ್ಕಾರ ಕೂಡ ಹಿಂದೇಟನ್ನ ಹಾಕಿದ್ದಂಥದ್ದು. ಆದ್ರೆ ಈಗ ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ಲಾನ್ ಅನ್ನ ರೂಪಿಸಿಕೊಂಡಿರುವಂತದ್ದು. ಬಿಬಿಎಂಪಿಯನ್ನ ಗೆಲ್ಲಲು ಮಾಸ್ಟರ್ ಪ್ಲಾನ್ ಅನ್ನ ಈಗಾಗಲೇ ರೂಪಿಸಿಕೊಂಡಿರುವಂತದ್ದು. ಪ್ರಮುಖವಾಗಿ ಬಿಬಿಎಂಪಿ ಎಲೆಕ್ಷನ್ಗೆ ಕಾಯ್ತಿದ್ದಂತಹ ಕಾರ್ಪೊರೇಟರ್ಗಳೇನಿದ್ದಾರೆ ಅವ್ರಿಗೆ ಈ ಒಂದು ಸುದ್ದಿ ಖುಷಿಯನ್ನ ಕೂಡ ಕೊಟ್ಟಿರುವಂತದ್ದು. ಏನು, ಇದೇ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಒಂದು ಪ್ರಮುಖವಾದ ಮತ್ತೆ ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟ ಒಂದು ಮಹತ್ವದ ಸಭೆಯನ್ನ ನಡೆಸಲಿಕ್ಕೆ ಕೂಡ ಡಿಕೆ ಶಿವಕುಮಾರ್ ಅವರು ಸಿದ್ಧರಿರುವಂತದ್ದು. ಏನು 2015ರ ಬಿಬಿಎಂಪಿ ಎಲೆಕ್ಷನ್ ಏನಿತ್ತು, ಆ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿದಂತ ಎಲ್ಲಾ ಅಭ್ಯರ್ಥಿಗಳನ್ನ ಕೂಡ ಕೆಪಿಸಿಸಿ ಕಚೇರಿಗೆ ಆಹ್ವಾನ ಮಾಡಿ ಅಲ್ಲೊಂದು ಸಭೆ ನಡೆಸುವ ಅನ್ನುವಂತಹ ರೀತಿಯಲ್ಲಿ ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು. ಬೆಂಗಳೂರು ನಗರದ 5 ಡಿಸಿಸಿ ಅಧ್ಯಕ್ಷರುಗಳಿಗೆ ಕೂಡ ಈಗಾಗಲೇ ಆಹ್ವಾನ ಹೋಗಿದೆ. ಮಹತ್ವದ ಸಭೆ ಆಗುತ್ತೆ. ಯಾವ ರೀತಿ ಒಂದು ಚುನಾವಣೆ ನಡೆಸಬೇಕು, ಯಾವ ರೀತಿ ಗೆಲುವನ್ನ ಸಾಧಿಸಲಿಕ್ಕೆ ಮುಂದಾಗಬೇಕು ಎನ್ನುವಂತ ರೀತಿಯಲ್ಲಿ ಚರ್ಚೆಗಳು ನಡೆಸ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಬ್ರ್ಯಾಂಡ್ ಬೆಂಗಳೂರು ಕನಸು ಕಾಣ್ತಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಚುನಾವಣೆ ಅನ್ನುವಂಥದ್ದು ಹೆಚ್ಚಿನ ಮಹತ್ವನ ಪಡೆದುಕೊಳ್ತದೆ. ಯಾಕಂತ ಹೇಳಿದ್ರೆ ಅನೇಕ ಈಗಾಗಲೇ ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ಗಳು ಇಲ್ಲದೆ ಇರೋ ಕಾರಣದಲ್ಲಿ ಅನೇಕ ವಾರ್ಡ್ಗಳಲ್ಲಿ ಸಮಸ್ಯೆಗಳು ಉದ್ಭವ ಆಗಿದೆ. ಅದೇ ರೀತಿಯಾಗಿ ಅಭಿವೃದ್ಧಿಗಳ ಕೊರತೆ ಆಗ್ತಾ ಇದೆ. ವಾರ್ಡ್ಗಳ ಸಮಸ್ಯೆಯನ್ನ ಕೇಳಲಿಕ್ಕೆ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ. ಕಾರ್ಪೊರೇಟರ್ ಬೇಕೆನ್ನುವಂತಹ ಒತ್ತಾಯ ಕೂಡ ಜನರಿಂದ ಬರ್ತಾ ಇದೆ. ಹೀಗಾಗಿ ಬಿಬಿಎಂಪಿ ಚುನಾವಣೆಯನ್ನ ಮಾಡಿದ್ರೆ ಒಂದು ಉತ್ತಮ ಸ್ಥಿತಿಯಲ್ಲಿ ಈ ಒಂದು ಬ್ರ್ಯಾಂಡ್ ಬೆಂಗಳೂರನ್ನ ಮುಂದುವರಿಸಬಹುದು, ಬ್ರ್ಯಾಂಡ್ ಬೆಂಗಳೂರನ್ನ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪ್ಲಾನ್ ಅನ್ನ ಕೂಡ ಮಾಡಿರುವಂತದ್ದು. ಈ ಒಂದು ಚರ್ಚೆ ಆದ ಬಳಿಕ ಬಹುತೇಕ ಬಿಬಿಎಂಪಿ ಚುನಾವಣೆಗೆ ಡೇಟ್ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಈ ಮಧ್ಯೆ ವಿವಾದಗಳು ಶುರುವಾಗಿದೆ. ಮತ್ತೆ ಒಂದೆಡೆ ಬಿಜೆಪಿ ನಾಯಕರುಗಳು ಕೂಡ ಇದಕ್ಕೆ ಒಂದಿಷ್ಟು ಕೊಂಕು ನುಡಿಯನ್ನ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಈ ಒಂದು ಸಭೆ ಆದ ಬಳಿಕ ಯಾವ ರೀತಿಯಾದಂತಹ ಚರ್ಚೆಗಳು ಆಗ್ತವೆ, ಚುನಾವಣೆ ಯಾವಾಗ ಮಾಡ್ತಾರೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಅಖಿಲೇಶ್. ಧನ್ಯವಾದಗಳು ಚರಣ್ ತಮ್ಮೆಲ್ಲ ಮಾಹಿತಿಗೆ.